ಜಯಂತವರೇ, ನಿಮ್ಮ ಹೆಂಡತಿ ಎಷ್ಟು ಪುಣ್ಯ ಮಾಡಿದ್ರು ಗೊತ್ತಾ? ನಮ್ಮಲ್ಲಿ ಹೆಣ್ಮಕ್ಳು ಮದುವೆ ಆದಮೇಲೆ ನಮ್ಮ ಆಯುಷ್ ಕಡಿಮೆ ಆದರೂ ಪರವಾಗಿಲ್ಲ, ನಮ್ಮ ಗಂಡನಿಗೆ ಆಯುಷ್ ಜಾಸ್ತಿ ಕೊಡಪ್ಪ ಅಂತ ದೇವ್ರನ್ನ ಕೇಳಿಕೊಂಡು, ಅದೂ ಅಲ್ಲದೆ ನನಗೆ ಈ ಸೌಭಾಗ್ಯವಾಗಿ ಇರ್ತಕ್ಕಂಥ ಸಾವು ಕೊಡಪ್ಪ, ಅಂದರೆ ಮುತ್ತೈದೆ ಸಾವು ಕೊಡಪ್ಪ ಅಂತ ಕೇಳ್ಕೊಳ್ತಾರೆ. ನಿನ್ನ ಹೆಂಡತಿ ಎಷ್ಟು ಪುಣ್ಯವಂತಲಪ್ಪ. ಇಂಥ ಸಾವು ಎಲ್ರಿಗೂ ಬರೋದಿಲ್ಲ ಕಣಪ್ಪ. ಶಾಸ್ತ್ರಿಗಳೇ, ನನ್ನ ಹೆಂಡತಿ ಸತ್ತಿದ್ದಾರೆ ಅಂತ ಪದೇ ಪದೇ ಹೇಳಬೇಡಿ. ನನಗದು ಕೇಳೋಕ್ಕೂ ಸಂಕಟ ಆಗ್ತಾ ಇದೆ. ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ, ಆದರೆ ಈ ವಾಸ್ತವವನ್ನು ನಾವು ಅರ್ಥ ಮಾಡ್ಕೋಬೇಕಲ್ವ? ನಿನ್ನ ಹೆಂಡತಿ ದೈಹಿಕವಾಗಿ ನಿನ್ನ ಜೊತೆಲಿ ಇಲ್ಲದೆ ಇರ್ಬೋದು, ಆದರೆ ಮಾನಸಿಕವಾಗಿ ನಿನ್ನ ಜೊತೆಲಿ ಸದಾ ಇರ್ತಾಳಪ್ಪ. ನೋಡಪ್ಪ, ಈ ಸಂದರ್ಭದಲ್ಲಿ ಒಂದು 5 ಜನ ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿನ, ಕುಂಕುಮ, ಬಳೆ, ಸೀರೆ ಮುಂತಾದನ್ನೆಲ್ಲ ಕೊಟ್ಟು, ನಿನ್ನ ಹೆಂಡತಿ ಏನು ಊಟ ಮಾಡ್ತಿದ್ಲು, ಏನು ಇಚ್ಛೆ ಪಡ್ತಿದ್ಲು ಅಂತ ಒಂದು ಊಟವನ್ನು ಆ ಹೆಣ್ಮಕ್ಳಿಗೂ ಹಾಕಿ ಅವ್ರು ಚೆನ್ನಾಗಿ ತಿಂದು ಸಂತೋಷಪಟ್ಟರೆ ನಿಮ್ಮ ಹೆಂಡತಿ ಆತ್ಮಕ್ಕೆ ಒಂದು ಆತ್ಮಶಾಂತಿ ಸಿಗುತ್ತೆ ಕಣಪ್ಪ. ಆ ಮುತ್ತೈದೆಯರು ಒಳ್ಳೇದಾಗಲಿ ಅಂತ ನಿನಗೆ ಆಶೀರ್ವಾದ ಮಾಡಿದ್ರೆ ತಾನೆ ನಿನಗೆ ಒಳ್ಳೇದಾಗೋದು. ನನ್ನ ಜೀವನದಲ್ಲಿ ಒಳ್ಳೆಯವರು ಅಂತ ಇದ್ದಿದ್ದೇ ಒಬ್ಬರು, ಅವರೇ ಹೀಗಿಲ್ಲ ಅಂದಮೇಲೆ ಒಳ್ಳೆಯದ್ರಲ್ಲಿ ಏನು ಅರ್ಥ ಇದೆ ಶಾಸ್ತ್ರಿಗಳೇ? ನನ್ನ ಅತಿಯಾದ ಒಳ್ಳೆತನಕ್ಕೆ ದೇವರು ಸರಿಯಾದ ಶಿಕ್ಷೆ ಕೊಡ್ತಾ ಇದ್ದಾನೆ ನೋಡಿ. ಜಯಂತ್, ಯಾಕಪ್ಪ ಹೀಗೆ ಮಾತಾಡ್ತಿದ್ಯಾ? ಪೂಜೆ ಮಾಡುವಾಗ ಹಾಗೆಲ್ಲ ಮಾತಾಡಬಾರ್ದು ಅಂತ ನನಗೆ ಅರ್ಥ ಆಗುತ್ತಪ್ಪ. ನೀನು ಹೆಂಡತಿನ ಎಷ್ಟು ಪ್ರೀತಿಸ್ತಿದ್ದೆ ಅನ್ನೋದು ನನಗೆ ಗೊತ್ತು. ಆದರೆ ವಿಧಿ ಬರಹದ ಮುಂದೆ ಆ ದೇವರೇ ಸೋಲ್ತಾನೆ ಅಂದಮೇಲೆ ನಾವು ಮನುಷ್ಯ ಮಾತ್ರದವರು, ನಾವು ಯಾವ ಲೆಕ್ಕ? ಆಗೋದಿಲ್ಲ. ಒಳ್ಳೇದನ್ಕೊಂಡು ಈ ನಮ್ಮ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಇರಬೇಕು. ಸರಿ ಶಾಸ್ತ್ರಿ, ಆಯ್ತು. ಈಗ ಪಿಂಡ ಪ್ರದಾನ ಆಗಿದೆ, ಇದಕ್ಕೆ ಪೂಜೆ ಮಾಡಪ್ಪ.